ಅಲ್ಲಿ ಕಾಮಗಾರಿ ನಡೀತಾ ಇರುತ್ತೆ, ಪ್ರತಿನಿತ್ಯ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ಒಂದು ಕಡೆ ನಿಯಮ ಉಲ್ಲಂಘನೆ, ಮತ್ತೊಂದೆಡೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಮಾಲೀಕರಿಗೆ ಲಾಭ, ಜನರಿಗೆ ದಾರಿ ಹೋಕರಿಗೆ ಸಂಕಷ್ಟ ತಂದಿದೆ ಮಾಂಗಲ್ಯ ಮಾಲ್. ಮಾಲ್ ಮುಂಭಾಗದ ಪಾದಾಚಾರಿ ಮಾರ್ಗವನ್ನೇ ಕಬಳಿಸಿರೋ ಮಾಂಗಲ್ಯ ಮಾಲ್. ಪಾದಾಚಾರಿ ಮಾರ್ಗಕ್ಕೆ ಬ್ಯಾರಿಕೇಡ್ ಹಾಕಿದೆ ಈ ಮಾಲ್. ಮಾಂಗಲ್ಯ ಮಾಲ್ ಬ್ಯಾರಿಕೇಡ್ನಿಂದ ಪಾದಾಚಾರಿಗಳಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಉಂಟಾಗ್ತಾ ಇದೆ. ಈಗಾಗಲೇ ಟ್ರಾಫಿಕ್ನಿಂದ ಹುಬ್ಬಳ್ಳಿಯ ಜನತೆ ಕಂಗೆಟ್ಟು ಹೋಗಿದ್ದಾರೆ. ಮಾಂಗಲ್ಯ ಮಾಲ್ ಕಾಟದಿಂದ ಹುಬ್ಬಳ್ಳಿಯ ಜನತೆ ಇನ್ನಷ್ಟು ಬೇಸತ್ತು ಹೋಗಿದ್ದಾರೆ. ಪಾಲಿಕೆ ಸಿಬ್ಬಂದಿ ಪೊಲೀಸರಿಗೆ ಈ ಬ್ಯಾರಿಕೇಡ್ ಕಾಣಲ್ವಾ? ಹಾಗಾದ್ರೆ ಹುಬ್ಬಳ್ಳಿಯ ಮಾಂಗಲ್ಯ ಮಾಲ್ ವಿರುದ್ಧ ಕ್ರಮ ಯಾವಾಗ? ಒಂದು ಕಡೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಪರದಾಟ. ಮಾಲೀಕರಿಗೆ ಲಾಭ ಆಗುತ್ರಿ, ಆದ್ರೆ ಜನರಿಗೆ ದಾರಿ ಹೋಕರಿಗೆ ಎಷ್ಟು ತೊಂದರೆ. ಮಾಲ್ ಮುಂಭಾಗದ ಪಾದಾಚಾರಿ ಮಾರ್ಗವನ್ನೇ ಮಾಂಗಲ್ಯ ಮಾಲ್ ಕಬಳಿಸಿ ಬಿಟ್ಟಿದೆ. ಪಾದಾಚಾರಿ ಮಾರ್ಗಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ. ಬ್ಯಾರಿಕೇಡ್ ಹಾಕಿದ್ರೆ ಜನಸಾಮಾನ್ಯರು ಹೆಂಗ್ ಓಡಾಡೋದಲ್ಲಿ? ಮೊದಲೇ ಟ್ರಾಫಿಕ್ ಕಿರಿಕಿರಿ ಪ್ರತಿನಿತ್ಯ. ಹುಬ್ಬಳ್ಳಿ ಅಂತೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟಿದೆ. ಛೋಟಾ ಬಾಂಬೆ ಅಂತ ಕರೀತಾರೆ ಹುಬ್ಬಳ್ಳಿಯನ್ನ. ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತಹ ಹುಬ್ಬಳ್ಳಿಯಲ್ಲಿ ದಾರಿ ಹೋಕರಿಗೆ ಓಡಾಡೋದಕ್ಕೆ ಜಾಗ ಇಲ್ಲ. ಯಾಕೆ ಅಂತ ಅಂದ್ರೆ ಇಂಥ ದೊಡ್ಡ ದೊಡ್ಡ ಮಾಲ್ಗಳ ತಲೆ ಎತ್ತಿದಾವೆ. ಅದರಲ್ಲೂ ನಿಯಮ ಉಲ್ಲಂಘನೆ, ದೊಡ್ಡ ಮಟ್ಟದ ನಿಯಮ ಉಲ್ಲಂಘನೆ ಆಗಿದೆ. ಸಾರ್ವಜನಿಕರು ಪರದಾಡುವಂತ ಪರಿಸ್ಥಿತಿ. ಈಗಾಗಲೇ ಹುಬ್ಬಳ್ಳಿ ನಗರದಲ್ಲಿ ಪ್ರತಿಷ್ಠವಾದಂಥ ರಸ್ತೆ ಏರ್ಪೋರ್ಟ್ ರಸ್ತೆಯಲ್ಲಿ ದಿನಕ್ಕೊಂದು ಮಾಲ್ಗಳಾಗ್ತಿದ್ದಾವೆ, ದಿನಕ್ಕೊಂದು ಶಾಪಿಂಗ್ಗಳಾಗ್ತಿದ್ದಾವೆ. ಇಲ್ಲಿ ಸಿಕ್ಕಾಪಟ್ಟಿ EIP ರಸ್ತೆ ಇದು. MLAಗಳು MP ಗಳು ಮಂತ್ರಿಗಳು ಬರ್ತಿರ್ತಾರೆ. ಇಲ್ಲಿ ಹೀಗಾಗಿ ಸಿಕ್ಕಾಪಟ್ಟಿ ಟ್ರಾಫಿಕ್ ಆಗ್ತಿದೆ. ಈ ಟ್ರಾಫಿಕ್ ಮಧ್ಯದಲ್ಲಿ ಮಾಲ್ಗಳ ಮುಂದೆ ಈ ಥರ ಫುಟ್ಪಾತ್ ಮೇಲೆ ಈ ಥರ ಕವರೇಜ್ ಮಾಡಿ ಯಾವುದೇ ರೀತಿ ವಾಹನಗಳು ನಿಲ್ತಾರ ಆಗದಂತೆ ಇಲ್ಲಿ ಆಟೋ ರಿಕ್ಷಾ ನಿಲ್ಲಕ್ಕೆ ಸರಿಯಾದ ರೀತಿ ಜಾಗ ಇಲ್ಲ. ಇಲ್ಲಿ ಏರ್ಪೋರ್ಟ್ ಮುಂಭಾಗದಲ್ಲಿ ಯಾವುದೇ ಮಾಲ್ಗಳ ಮುಂದೆ ಇವತ್ತು ಮಾಲ್ ಆದರೆ ಆ ಮಾಲ್ಗಳ ಮುಂದೆ 5 ರಿಕ್ಷಾ ನಿಲ್ಲಕ್ಕೆ ಅನುಮತಿ ಕೊಡಬೇಕು. ಅಲ್ಲಿ ಯಾವುದೇ ಒಂದು ರಿಕ್ಷಾ ನಿಲ್ಲಕ್ಕೆ ಜಾಗ ಇಲ್ಲ. ಹೀಗಾಗಿ ಇಲ್ಲಿ ದಿನಕ್ಕೊಂದು ಆಕ್ಸಿಡೆಂಟು, ದಿನಕ್ಕೊಂದು ಅನಾಹುತಗಳು ನಡೀತಿದ್ದಾವೆ. ಇಲ್ಲಿ ಸಂಬಂಧಪಟ್ಟ ಇಲಾಖೆ ತಕ್ಷಣ ಮಾಂಗಲ್ಯ ಮುಂಭಾಗದಲ್ಲಿ ಈ ಥರ ಫುಟ್ಪಾತ್ ಮೇಲೆ ಈ ಥರ ಹಾಕ್ಕೊಂಡು ನಿಂತಿದ್ದಾರೆ. ಇದಕ್ಕೆ ಇಲ್ಲಿ ಕೇಳೋರು ಯಾರೂ ಇಲ್ವಾ? ತಕ್ಷಣ ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಕೂಡಲೇ ಇದ್ರ ಮೇಲೆ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ ವಿನಂತಿ ಮಾಡ್ತಾರೆ. ಸರ್, ಇದು ಅಪಘಾತ ಆಗ್ಲಿಕ್ಕೆ ಕಾರಣ ಏನಂದರೆ ಇವತ್ತು EIP ರಸ್ತೆ, ಇವತ್ತು ದೊಡ್ಡ ಜನ ಅಡ್ಡಾಡ್ತಾ ಇರ್ತಾರೆ. ಇಲ್ಲಿ ನೂರಾರು ಫ್ಯಾಕ್ಟ್ರಿ ಇಂಡಸ್ಟ್ರಿಲ್ ಇದೆ. ಕೂಲಿ ಕೆಲಸ ಮಾಡೋರು ಓಡಾಡ್ತಾರೆ. ಇಲ್ಲಿ 10 ಬೈಕ್ಗಳು ಓಡಾಡ್ತಾರೆ. ಏರ್ಪೋರ್ಟ್ಗೆ ಹೋಗುವಂಥ ಜನ ಓಡಾಡ್ತಿರ್ತಾರೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಟೋ ಓಡಾಡ್ತಿರ್ತವೆ. ಸಾರ್ವಜನಿಕರಿಗೆ ಶಾಪಿಂಗ್ ಬಂದ ನಂತರ ಕೂಡ ಆಕ್ಸಿಡೆಂಟ್ ಅನಾಹುತಗಳು ಹೆಚ್ಚಾಗ್ತಿದ್ದಾವೆ. ತಕ್ಷಣ ಈ ಥರ ಕಾರ್ನ ಫುಟ್ಪಾತನ್ನು ಅಪ್ರೂವಲ್ ಮಾಡ್ಕೊಂಡಿದ್ದಾರೆ ಸರ್. ಇವರು ಫುಟ್ಪಾತನ್ನು ಅಪ್ರೂವಲ್ ಮಾಡ್ಕೊಂಡಿದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಕೂಡಲೇ ಇವ್ರ ಮೇಲೆ ಕ್ರಮ ತಗೋಬೇಕು. ಈ ನಿನ್ನೆ ಕೂಡ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಕೂಡ ಕೊಟ್ಟಿದ್ದೇವೆ. ಆಟೋ ರಿಕ್ಷಾ ನಿಲ್ದಾಣಗಳು ಮಾಡಬೇಕಂತೇಳಿ ನಾನು ಇನ್ನೊಂದು ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಮಲ್ಲಿಕ್. ಮಾಂಗಲ್ಯ ಈ ಒಂದು ಮಳೆಗೆ ಮೊನ್ನೆ ತಾನೇ ಆರಂಭ ಆಯಿತು, ಆದರೆ ಇನ್ನೂ ಕಟ್ಟಡ ಕಾಮಗಾರಿ ಪೂರ್ಣ ಆಗಿಲ್ಲ. ಒಂದು ಕಡೆ ನಿಯಮ ಉಲ್ಲಂಘನೆ, ಮತ್ತೊಂದು ಕಡೆ ದಾರಿ ಹೋಕರಿಗೆ ದಾರಿ ಬಿಡದೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ ಅಲ್ಲಿ? ಖಂಡಿತ ರಾಮ್, ಏನು ಕಳೆದ 8 ದಿನಗಳಿಂದ ಮಾಂಗಲ್ಯ ಶಾಪಿಂಗ್ ಮಾಲ್ ಓಪನ್ ಆಯಿತು. ವಿಶೇಷವಾಗಿ ಕಟ್ಟಡದ ಬಗ್ಗೆ ಮುಂಚೆ ಹೇಳ್ಬಿಡ್ತೀನಿ. ಕಟ್ಟಡವನ್ನ ಶ್ರೇಯಾ ಪ್ರಾಪರ್ಟೀಸ್ ಮತ್ತೆ ಬಿರುಬಿರಿ ಅವರು ಜಾಯಿಂಟ್ ವೆಂಚರ್ ಆಗಿ ಹುಬ್ಬಳ್ಳಿಯಲ್ಲಿ ಒಂದು ಪ್ರತಿಷ್ಠಿತ ಮಾಲ್ ಅನ್ನ ಕಟ್ಟಿದ್ದಾರೆ. ಆದ್ರೆ ಕಟ್ಟಿದ ಮಾಲ್ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂದ್ರೆ ಇನ್ನೂ ಕೂಡ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಾ ಇದ್ರೂ ಕೂಡ ಇದುವರೆಗೂ ಪೂರ್ಣ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ನಡೆಸದೆ ಈಗಾಗಲೇ ಜನರಿಗೆ ಬಳಕೆಗೆ ಅವಕಾಶವಾಗುವಂತೆ ಒಂದು ಶಾಪಿಂಗ್ ಮಾಲ್ಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಪೇಪರ್ ವರ್ಕ್ಗೆ ಅಂತೇಳಿ
ಈಗ ಪಾಲಿಕೆ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಒಂದು ಪಾರ್ಟ್ ಸಿಸಿ ಅನ್ನು ಕೂಡ ಪಡೆದಿದ್ದಾರೆ. ಪಾರ್ಟ್ ಸಿಸಿ ಪಡೆದು ಮಾಲ್ ನ ಓಪನ್ ಮಾಡಿದ್ರೆ ಸಾಕು ಎನ್ನುವುದು ಇವರ ಒಂದು ವಾದ. ಆದ್ರೆ ಈ ಶಾಪಿಂಗ್ ಮಾಲ್ ಓಪನ್ ಆಯ್ತಲ್ಲ ಮಾಂಗಲ್ಯ, ಇಲ್ಲಿ ಒಂದು ಅಸಲಿ ಕಾಟ ಸಾರ್ವಜನಿಕರಿಗೆ. ಶಾಪಿಂಗ್ ಮಾಲ್ ಓಪನ್ ಆದ ತಕ್ಷಣ 8 ದಿನದಿಂದ ಇವರು ಮುಂದೆ ಇರ್ತಕ್ಕಂತ ರಸ್ತೆಯನ್ನ ಅಕ್ವೈರ್ ಮಾಡ್ಕೋತಾರೆ, ಫುಟ್ಪಾತ್ ಅನ್ನ ಅಕ್ವೈರ್ ಮಾಡ್ಕೋತಾರೆ. ಸಾರ್ವಜನಿಕರಿಗೆ ತೊಂದರೆ ಆಗುವಂತೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರಲಿಲ್ಲ. ಏನು ಒಂದು ಬಟ್ಟೆ ಅಂಗಡಿಗೆ ಯಾವೆಲ್ಲ ಸೌಲಭ್ಯವನ್ನ ಒದಗಿಸಬೇಕು ಅದನ್ನ ಶ್ರೇಯ ಪ್ರಾಪರ್ಟೀಸ್ ಒದಗಿಸುವಲ್ಲಿ ವಿಫಲವಾಗುತ್ತೆ. ಮತ್ತು ಬಟ್ಟೆ ಅಂಗಡಿಯವರು ಕೂಡ ಬೇಜವಾಬ್ದಾರಿಯಾಗಿ ನಡೆದುಕೊಂಡು ಮುಂದೆ ಇರತಕ್ಕಂತ ಅನಾಹುತಗಳಿಗೆ ನಾವೇ ಕಾರಣ ಎನ್ನುವಂತ ರೀತಿಯಾಗಿ ಸಾರ್ವಜನಿಕವಾಗಿ ನಡೆದುಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಪಾಲಿಕೆ ಆಯುಕ್ತರು ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ನಿರ್ದೇಶನಗಳನ್ನ ನೀಡಬೇಕು ಮತ್ತು ಕ್ರಮಗಳನ್ನ ಕೈಗೊಳ್ಳಬೇಕು. ಯಾಕಂತಂದ್ರೆ ಮಾಲ್ ನಲ್ಲಿ ಈಗಾಗಲೇ ಏನು ಯಾವ ರೀತಿ ಇವರು ಅನುಮತಿಯನ್ನ ಪಡೆದಿದ್ದಾರೆ 1ನೇ ಮಹಡಿ, ನೆಲ ಮಹಡಿ ಮತ್ತೆ 2ನೇ ಮಹಡಿಯಲ್ಲಿ, ಆ ರೀತಿಯ ಒಂದು ವ್ಯವಸ್ಥೆಯನ್ನು ಇವರು ಕೊಟ್ಟಿಲ್ಲ ಅನ್ನುವ ಆರೋಪಗಳು ಇವ್ರ ಮೇಲೆ ಕೇಳಿ ಬರ್ತಾ ಇದ್ದಾರೆ. ಮಲಿಕ್, ಒಂದ್ ಕಡೆ ಸಿಸಿ ವಿಚಾರ, ಮತ್ತೊಂದ್ ಕಡೆ ಇಷ್ಟೆಲ್ಲ ಅಂದ್ರೆ ಅವ್ಯವಸ್ಥೆ, ಬಹಳ ಪ್ರಮುಖವಾಗಿ ಇವರಿಂದ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇದೆ. ಆ ಒಂದು ರಸ್ತೆಯಲ್ಲಿ ಅಂದ್ರೆ ಪ್ರಮುಖವಾದಂಥ ರಸ್ತೆ ಗೋಕುಲ್ ರೋಡ್ ಅದು. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಇನ್ನೂ ಕೂಡ ಏನು ಬಿಲ್ಡಿಂಗ್ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿಲ್ಲ. ಇಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರ ಹೋಗಿಲ್ವಾ? ಪೊಲೀಸ್ ಇಲಾಖೆಯ ಗಮನಕ್ಕೆ ಈ ವಿಚಾರ ಹೋಗಿಲ್ವಾ? ಅಥವಾ ಕಂಡು ಕಾಣದಂತೆ ಸುಮ್ಮನೆ ಇದ್ದಾರಾ? ಪ್ರಭಾವ ಕೆಲಸ ಮಾಡ್ತಾ ಇದೆಯಾ ಅಂತ? ಖಂಡಿತ ಈ ಬಗ್ಗೆನೇ ನಾವು ಕೂಡ ಪ್ರಶ್ನೆ ಮಾಡ್ತಾ ಇದೀವಿ. ಯಾಕಂತಂದ್ರೆ ಪಾಲಿಕೆ ಅಧಿಕಾರಿಗಳು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಾಗಲೇ ಸ್ಮಾರ್ಟ್ ಸಿಟಿ ವರ್ಕ್ ನಡೀತಾ ಇದೆ, ಫ್ಲೈಓವರ್ ವರ್ಕ್ ನಡೀತಾ ಇದೆ. ಈಗಾಗಲೇ ಟ್ರಾಫಿಕ್ ಕೂಡ ಹೆಚ್ಚಾಗಿರುವಂತದ್ದು ಕಿರಿದಾದ್ ಮಾಡ್ತಾ ಇದಾರೆ, ಅಕ್ವೈರ್ನ ಮಾಡ್ಕೊಂತಿದ್ದಾರೆ. ಇದಕ್ಕೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ ಅಂದ್ರೆ ಇದೊಂದು ಯಕ್ಷ ಪ್ರಶ್ನೆಯಾಗಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಏರ್ಪೋರ್ಟ್ ಗೆ ಹೋಗುವ ರಸ್ತೆ ಇದೆ, ಟ್ರಾಫಿಕ್ ಸುಲಲಿತವಾಗಬೇಕು, ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ಬಾರ್ದು. ಆ ಕಡೆ ಇವರು ವ್ಯಾಪಾರ ನೋಡ್ಲಿಕ್ಕೆ ಹೋಗಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡ್ತಾರೆ. ಜೊತೆಗೆ ವಿಶೇಷವಾಗಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನೋಡಿದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಚಾಲಕರು ಕೂಡ ನಮ್ಮೊಂದಿಗೆ ಮಾತಾಡಿದ್ರು. ಅವರು ಕೂಡ ದೂರನ್ನ ಹೇಳ್ತಾರೆ, ನಮ್ಗೊಂದು 5 ಆಟೋ ನಿಲ್ಸಕ್ಕೂ ಕೂಡ ಇವರು ಅನುಮತಿ ನೀಡ್ತಿಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡಿದ್ರು. ಒಟ್ಟಾರೆ ಹೇಳೋದಾದ್ರೆ ಈ ಅಮಂಗಳವಾಗಿ ಮಾಂಗಲ್ಯ ಹುಬ್ಬಳ್ಳಿಗೆ ಕಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಲ್ಲಿಕ್ ತಮ್ಮೆಲ್ಲ ಮಾಹಿತಿಗಾಗಿ.